ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವೀಗ ಜೀಗುಜ್ಜೆ ಪೋಡಿ ಮಾಡುವುದು ಹೇಗೆಂದು ನೋಡೋಣ ಬನ್ನಿ. ಇದೀಗ ಜೀಗುಜ್ಜೆ ಪೋಡಿ ಮಾಡಲಿಕ್ಕೆ ಒಂದು ಜೀಗುಜ್ಜೆಯನ್ನು ತಕ್ಕೊಂಡು ಅದನ್ನು ಚೆನ್ನಾಗಿ ಹೀಗೆ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು. ಕೆಲವು ಮಂದಿ ಸಿಪ್ಪೆಯನ್ನೆಲ್ಲ ತೆಗೆದ ನಂತರ ಈ ರೀತಿಯಾಗಿ ಕಟ್ ಮಾಡಿ ನಂತರ ನೀರಲ್ಲಿ ಹಾಕಿ ಇಡ್ತಾರೆ ಸ್ವಲ್ಪ ಹೊತ್ತು. ಆದರೆ ನಾನು ಮಾತ್ರ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿದ ನಂತರ ನೀರಲ್ಲಿ ಹಾಕಿ ಇಡೋದು. ಯಾಕೆಂದರೆ ನೀರಲ್ಲಿ ಹಾಕುವುದು ಯಾಕೆಂದರೆ ಅದರಲ್ಲಿರುವ ಅಂಟು ಮತ್ತು ಕಪ್ಪು ಕಲರ್, ನಾವು ಅದನ್ನು ಕನರು ಅಂತ ಹೇಳೋದು, ಅದೆಲ್ಲ ಹೋಗಲಿಕ್ಕೆ ನೀರಲ್ಲಿ ಹಾಕಿ ಇಡೋದು. ಸಾಮಾನ್ಯ ಒಂದು 15ರಿಂದ 20 ನಿಮಿಷ ಇಟ್ಟರೆ ಸಾಕು ನೀರಲ್ಲಿ. ಇನ್ನು ಈ ಜೀಗುಜ್ಜೆಯನ್ನು ನಾವು ಕಟ್ ಮಾಡುವಾಗ ತುಂಬ ದಪ್ಪಕ್ಕೆ ಕಟ್ ಮಾಡಬಾರ್ದು, ಹಾಗೆ ತುಂಬ ತೆಳ್ಳಗೆ ಕೂಡ ಕಟ್ ಮಾಡಬಾರ್ದು. ನೋಡಿ, ಸಾಮಾನ್ಯ ಈ ರೀತಿಯಾಗಿ ಕಟ್ ಮಾಡಿದರೆ ಸಾಕು. ಎಲ್ಲ ಕಟ್ ಮಾಡಿದ ನಂತರ ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಒಂದು ವೇಳೆ ಅದು ದಪ್ಪ ಕಟ್ ಮಾಡಿದರೆ ಒಳಗೆ ಸರಿ ಬೇಯುವುದಿಲ್ಲ, ಹಾಗೆಂತ ತೆಳ್ಳಗೆ ಕಟ್ ಮಾಡಿದರೆ ಪೋಡಿ ರುಚಿ ಕೂಡ ಆಗೋದಿಲ್ಲ. ಅದಕ್ಕೆ ಸಾಮಾನ್ಯ ಈ ರೀತಿಯಾಗಿ ಕಟ್ ಮಾಡೋದು. ಇನ್ನು ನಾವು ಇದಕ್ಕೆ ಹಿಟ್ಟನ್ನು ತಯಾರಿಸಬೇಕಲ್ಲ, ಅದಕ್ಕೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಇಂಗು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಉಪ್ಪೆಲ್ಲ ಕರಗಿದ ನಂತರ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಅದನ್ನು ಕಲಸ್ಕೊಳ್ಬೇಕು. ಇನ್ನು ಇದಕ್ಕೆ ಕಡಲೆ ಹುಡಿ ಹಾಕಬೇಕು. ಹಾಗೆ ಕಡಲೆ ಹುಡಿ ಹಾಕುವಾಗಲೇ ನಾವು ಅದಕ್ಕೆ 2 ಟೀ ಸ್ಪೂನ್ ಅಕ್ಕಿ ಹುಡಿಯನ್ನು ಕೂಡ ಸೇರಿಸಬೇಕು. ನಂತರ ಇದನ್ನು ಗಂಟಿಲ್ಲದಂತೆ ಈ ರೀತಿಯಾಗಿ ಕಲಸ್ಕೊಳ್ಬೇಕು. ಸಾಮಾನ್ಯ ಈ ರೀತಿ ಹಿಟ್ಟಾದರೆ ಸಾಕು. ಆಗ ಹಾಕಿದ ನೀರು ಸಾಕಾಗಲಿಲ್ಲ ಅಂದರೆ ಈಗ ಸೇರಿಸ್ಬೋದು. ಈ ಕಲಸಿದ ಹಿಟ್ಟಿಗೆ ಆಗ ನಾವು ನೀರಲ್ಲಿ ಹಾಕಿಟ್ಟಿದ್ದೇವಲ್ಲ ಜೀಗುಜ್ಜೆ ಪೀಸ್, ಅದನ್ನು ಹೀಗೆ ಡಿಪ್ ಮಾಡಿ ಎಣ್ಣೆಗೆ ಬಿಡಬೇಕು. ಕೆಲವರು ಈ ಹಿಟ್ಟಿಗೆ ಡಿಪ್ ಮಾಡಿದ ನಂತರ ರವೆಯಲ್ಲಿ ಅದ್ದಿ ಕೂಡ ಎಣ್ಣೆಗೆ ಬಿಡ್ತಾರೆ. ಹಾಗೂ ಮಾಡ್ಬೋದು, ಅಲ್ಲ ಹೀಗೂ ಮಾಡ್ಬೋದು. ಇದು ನಾವು ಎಣ್ಣೆಗೆ ಹಾಕಿದ ನಂತರ ಹೆಚ್ಚು ಉರಿ ಹಾಕಬಾರ್ದು, ಯಾಕೆಂದರೆ ಅದು ಒಳಗೆ ಬೇಯುವುದಿಲ್ಲ ಸರಿ. ಮೀಡಿಯಂ ಫ್ಲೇಮ್ ಸಾಕು. ನೋಡಿ, ಈ ರೀತಿ ಬಣ್ಣ ಬಂದರೆ ಇದನ್ನು ಎಣ್ಣೆಯಿಂದ ತೆಗಿಬೇಕು. ನಂತರ ಒಂದು ಟೀ ಮಾಡಿಕೊಂಡು ಒಂದು ಪ್ಲೇಟ್ ಪೋಡಿ ಇಟ್ಕೊಂಡು ತಿನ್ನಲು ಆಹಾ ಎಂಥ ರುಚಿ! ನೀವು ಹೇಗೆ ಜೀಗುಜ್ಜೆ ಪೋಡಿ ಮಾಡೋದು ಅಂತ ಕಮೆಂಟ್ ಮಾಡಿ ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.